ತಲೆ ತಿರುಗಿ ಬಿದ್ಲು. ಮುಂದೆ ನನ್ನ ಮಗಳ ಬಾಳೆ ಹಂಗಯ್ಯವ, ಡಾಕ್ಟರ್ ಕರೆಸ್ರಿ ಯವ್ವ ಅತ್ತೇರ. ಆಕೆಗೆ ಶಾಕ್ ಆಗಿತ್ರಿ, ಅದಕ್ಕೆ ತಲೆ ತಿರುಗಿ ಬಿದ್ದಾಳ. ರೂಮ್ನ್ಯಾಗ ಕರ್ಕೊಂಡು ಹೋಗಿ ಮಣಗಿಸ್ತೀನಿ ರೀ. ಒಂದು ಸ್ವಲ್ಪ ನೀರದು ಕುಡಿಸಿದ್ರೆ ಸಮಾಧಾನ ಆಕಳ. ಹಿಂದೆಗಡೆ ಡಾಕ್ಟರ್ನ ಕರ್ಕೊಂಡು ಬರ್ತೀವಿ ಅಂತ. ಎಂತದ ಏನೋ ಯವ್ವ ವಿದ್ಯಾವ, ಎಂತದ ಒಗತನ ತಗೊಂಬಂದೆ ನಮ್ಮವ್ವ. ನೋಡು ನಮ್ಮ ಮಗಳ ಬಾಳೆ ಹಿಂಗತಿ ಆತು. ಚಿಗವ ಏನ್ ಮಾತಾಡಕತ್ತಿ ನೀನು? ಯಾಕೆ ವಿದ್ಯಾಗದು ಗೊತ್ತಿತ್ತ ಮೊದ್ಲೇಕೆ ಹಿಂಗತಿ ಆಗತ್ತ ಅಂತೇಳಿ ಏನ್ ಮಾತಾಡ್ತಿದ್ದೆ? ಎಲ್ಲ ಬಿಲ್ ನಾಲಿ ಅಂತೇಳಿ ಹಂಗ ಎಲ್ಲ ಮಾತಾಡೋದನ್ನ ವಯಸ್ಸಿ ತಕ್ಕಂತೆ ಮಾತಾಡಕ್ಕಲ್ಲಿ. ಏನ್ ತಿಳಿದು ಮಾತಾಡ್ತೀಯ? ತಿಳಿಲಾರ್ದ ಮಾತಾಡ್ತೀಯ ನೀನು. ನೀನ 4 ಮಂದಿ ಬುದ್ಧಿ ಹೇಳುವಂಗದಿ, ಸಣ್ಣ ಕೈಲೆ ಬುದ್ಧಿ ಹೇಳಿಸ್ಕೊಂಡವಂಗ ಇರಬಾಡಿ ಚಿಗವ. ಹೊಟ್ಟಿ ಉರಿತೈತೆ ಯಪ್ಪ ನಮಗ. ನಮ್ಮ ಮಗಳ ಪರಿಸ್ಥಿತಿ ನೋಡಿ. ನಿನಗ ಅಕ್ಕನ ಮಗಳು, ನನಗ ತಂಗಿ. ನನಗೆ ಎಷ್ಟು ಹೊಟ್ಟಿ ಉರಿಬಾರ್ದು ಬೇ? ನಿನಕಿನ ದುಃಖ ನನಗಾಗೈತಿ. ನಮ್ಮ ತಂಗಿ ಬಾಳೆ ಹಿಂಗತಿ ಆತಲ್ಲ ಅಂತೇ, ಹಂಗತಿ ಆಗೈತಿ ಅಂತೇಳಿ ಇನ್ನೊಬ್ರ ಮ್ಯಾಗ ಹರ್ಲಿ ವರ್ಸೋದನ? ಏನ್ ಮಾತಾಡ್ತೀವಿ ನೀನು? ಏನ ತಮ್ಮ ಸಂಕಟದಾಗ ಹಂಗತಿ ಮಾತಾಡ್ತಾರ ನಡ್ರಿ, ಒಳಗೆ ಕರ್ಕೊಂಡು ಹೋಗೋಣ. ರೀ ಬೀಗ್ರಿ ಫೋನ್ ಹಚ್ರಿ, ಏನಾತ ಏನ ಕೇಳೋನು. ಏನಂತ ಫೋನ್ ಹಚ್ಚಿ ಕೇಳೋಣ ಅವ್ರನ್ನ? ಇರೋ ಒಬ್ಬ ಮಗ ಪಾಪ, ಆ ಹೆಣ್ಮಳ ಆ ಮಗನ ಕಳ್ಕೊಂಡು ಹೆಂಗ ಸಂಕಟ ಪಡ್ತಿದ್ದಾಳ, ಎಷ್ಟು ರೋದನೆ ಪಡ್ತಿದ್ದಾಳ. ಯಾಕ ಮುಂದೆ ನಮ್ಮ ಮಗಳ ಬಾಳೆ ಹೆಂಗ? ಯಾಕ ಮುಂದೆ ಹೆಂಗ್ರಿ ನಮ್ಮ ಮಗಳ ಬಾಳೆವು? ಇನ್ನು ಮುಂದೆ ಆಕಿನ ಯಾರು ಲಗ್ನ ಹಾಕಾರ? ಏನ ಲಗ್ನ ಮಾಡಿದ್ವ ಮತ್ತೊಂದ ಮುಗ್ದೊಂದ? ಏನ ನಿಶ್ಚಿತಾರ್ಥ ಆಗಿತ್ತು ಅಷ್ಟ? ಎಷ್ಟು ಆಗಿಲ್ಲ ಹಿಂಗ ನಿಶ್ಚಿತಾರ್ಥ? ಎಷ್ಟು ಮುರ್ಕೊಂಡು ಹೋಗಿಲ್ಲ? ಎಷ್ಟು ಮಂದಿವು ಹಿಂಗತಿ ಆಗಿಲ್ಲ? ಮುಂದೆ ಅವ್ರು ಯಾರು ಲಗ್ನನ ಆಗಿಲ್ಲನ? ಪಾಪ ಏನ್ ಮಾಡ್ದು ಅವ್ನ ಹಣೆ ಬರೋಣ ಅಷ್ಟಿತ್ತೋ ಏನೋ, ಯಾರಿಗ ಗೊತ್ತು? ದೇವ್ರು ಅಷ್ಟ ಆಯುಷ ಬೆಳೆದಿದ್ನೋ ಏನೋ, ಯಾರಿಗ ಗೊತ್ತಪ್ಪ. ಮಾವರ ನಾ ಯಾವತ್ತಿನ ಕೇಳ್ರಿ, ನಮ್ಮ ವಿನಾಯಕಪ್ಪನ ಹಿಂತಿ ಕಾಲ್ಗೊಂಡು ಒಟ್ಟ ಸುದ್ದಿಲ್ಲ. ಈಗ 3 ದಿನ ಆಗಿಲ್ಲ, ಮನಿ ಕಾಲಿಟ್ಟಾಳ, ಹಿಂಗತಿ ಆತ್ ನೋಡ್ರಿ. ಏನ್ ಬೇ ಏನ್ ಅಂತ ಮಾತಾಡ್ತೀನಿ ನೀನು? ಇನ್ನು ಯಾಕೆ ಕಾಲ್ದಾಗದಿ ಬೇ ಏನಂತ ಮಾತಾಡ್ತಿ? ಹಿಂಗ ಯಾರ ಮುಂದಾರ ಮಾತಾಡಿ ಮತ್ತ ಮಂದಿ ಮುಂದೆ ಮಾತಾಡಿದ್ರೆ ಚೀತು ಅಂದಾರ ನಿನಗ. ಈ ಬೆಂಕಿ ಹಚ್ಚೋದು ಬಿಡು, ಸುದ್ದನ ಬುದ್ಧಿ ಕಲ್ಕೋ. ಮುಂದೆ ಏನು ಮಾಡೋದ್ರಿ? ನನ್ನ ಮಗಳ ಬಾಳೆ ಹೆಂಗ್ರಿ? ಅತ್ಕೊಂತ ಕುಂತ್ರ ಹೆಂಗದು? ಆಳಕ್ ಹೋಗ್ಬೇಡ, ಸಮಾಧಾನ ಮಾಡಿ ಹೋಗು. ನೋಡ ಸಾಕ, ನೀನು ಇದ್ದದ್ದೊಂದು ಇಲ್ಲದೊಂದು ಹೇಳಿ ನಮ್ಮ ಮನ್ಯಾಗ ಬೆಂಕಿ ಹಚ್ಚಕ್ ಬಂದೆ ಅಂದ್ರೆ ನಮ್ಮ ಮನೆಗೆ ಕಾಲಿಡುವಂತ ಅವಶ್ಯಕತೆನೇ ಇಲ್ಲ ನೋಡು. ಹಿಂದಕ್ಕೆ ನೀನು ಹಿಂಗ ಮಾಡಿದ್ದಿ, ಹೋಗ್ಲಿ ಅಂತ ಕೈ ಬಿಟ್ಟಿದ್ದೆ. ಇನ್ನು ಹಿಂಗ ಏನಾರು ಕಿಚ್ಬಿ ಬಿಟ್ಟಿದ್ದೆ ನಮ್ಮ ಮನೆ ಬರುವಂಗಿಲ್ಲ. ಯಾಕೆ ಯಾಕೆ ಬೈತಿರ್ ಬಿಡ್ರಿ. ನೀ ಸುಮ್ಕೊಂಡ್ರು, ನಿನಗೇನು ಗೊತ್ತಾಗಂಗಿಲ್ಲ. ನಮಗಂಕ್ರಿ ಈ ವಿಷಯ ಕೇಳೋಣ, ಆ ಭೂಮಿ ಆಕಾಶ ಒಂದಾಗಿಬಿಡ್ತು. ಏನಾತಪ್ಪ ಕತಿ ಅನಿಸ್ಬಿಡ್ತು. ನಮ್ಮ ರಾಧಕ್ಕಗ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಮುಂದೆ ನನ್ನ ಮಗಳ ಕತಿ ಏನೋ ಏನೋ. ಯವ್ವ ನನ್ನ ಮಗಳನ್ನ ಹೆಂಗೆ ಸಮಾಧಾನ ಮಾಡ್ಲಿಬೇ? ಸಮಾಧಾನ ಮಾಡ್ಬೇಕ ನನ್ನ ಮಗಳ? ಮತ್ತು ತಾಯಿಯಾಗಿ ನೀನೇ ಹಿಂಗೆ ಹತ್ಕೊಂತ ಕುಂತಿ ಅಂದ್ರೆ ಮತ್ತೆ ಆ ಹುಡುಗಿನ ಸಮಾಧಾನ ಮಾಡೋರು ಯಾರವ? ಸಂಗು ಎದ್ದಾಳನ ರಾಧವ? ಡಾಕ್ಟ್ರ್ ಏನಂದ್ರಪ್ಪ? ಜೀವಕ್ಕೇನು ಅಪಾಯ ಇಲ್ಲ ಹೋದಿಲ್ಲ? ಏ ಇಲ್ಲ, ಅದು ಆಕಿಗೆ ಶಾಕಿಗೆ ಹಂಗತಿ ತಲೆ ತಿರುಗಿ ಬಿದ್ದಾಳಂತ. ಒಂದು ಇದು ಅದು ನಿಧಿ ಇಂಜೆಕ್ಷನ್ ಕೊಟ್ರ ಮಕ್ಕೊಂದಾಳ. ವಿದ್ಯಾವಿಲ್ಲದ ಆಕಿ ಹತ್ರನ ಅದಾಳ ವಿದ್ಯಾ. ಆದ್ರೂ ಮಾವರ ಹಿಂಗತಿ ಆಗಬಾರ್ದಿತ್ರಿ. ನಮ್ಗೆ ಸುದ್ದಿ ಕೇಳೋಣ ಒಂಥರನ ಆಗ್ಬಿಡುತ್ತೆ. ಅದಕ್ಕೆ ನಿಂತಿರ್ಕಿಲ್ಲನ ಬಂದ ಬಿಟ್ಟಿವಿ ನಾವು. ನನ್ನ ಮ್ಯಾಗ ಯಾರು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮಕ ಯಾವಾಗಲೂ ಹಿಂಗೆ ಇರ್ತತಿ. ನಾನು ಯಾವಾಗಲೂ ಹಿಂಗೆ. ಮತ್ತು ನೀವು ಯಾರು ತಪ್ಪು ತಿಳ್ಕೊಂಡ್ರಿ, ಈಕೇನು ಹಲ್ಕಿಸ್ಕೊಂಡು ನಿಂತಾವ ನೋಡು ಎಲ್ಲರೂ ಒಳಕತ್ತಾರಂತೇಳಿ ನೀವು ತಪ್ಪು ತಿಳ್ಕೊಬೇಡ್ರಿ. ಭೀಮವ ಹೇಳ, ಮಕ್ಕ ತಕೋ ಹೇಳ, ಒಂದಿಟ್ಟು ಚಾಪ ಕುಡಿ ಹೇಳ. ಎಲ್ಲಿ ಚಾನೆ ಯವ್ವ? ನನಗೆ ಹಿಂದ್ಕೊ ಹೋಗಂಗಿಲ್ಲ, ಮುಂದ್ಕೊ ಹೋಗಂಗಿಲ್ಲ. ಯಾ ಚಾನೋ ಬೇಡ, ಏನೋ ಬೇಡ. ನನ್ನ ಮಗಳ ಪರಿಸ್ಥಿತಿ ನೋಡಿದ್ರೆ ನನಗೆ ಕಳ ಕಿತ್ತು ಬರ್ತತ್ ಬೇಯವ್ವ. ಆಕಿ ಎದ್ದಿಂದ ಆಕಿ ಹೆಂಗೆ ಆಕಿ ಮಕ ನೋಡೋದು? ಮತ್ತೆ ಏನಾರ ಮಾಡ್ಕೊಂಡ್ರೆ ಏನೋ ಮಾಡಲಿ ಬೇಯವ್ವ. ಚಿಗವ್ರ ನೀವು ಹಿಂಗೆ ಬೇರೆಗೆ ಹತ್ಕೊಂತ ಕುಂತ್ರ ಹೆಂಗ್ರಿ? ಹೇಳ್ರಿ. ಮತ್ತು ಮಣ್ಣು ಕೊಡಕದು ಹೋಗೋದನ ಹೆಂಗ್ರಿ ಮಾವ್ರ? ಎಲ್ಲಿ ಮಣ್ಣು ಕೊಡಕ್ಕೆ ಹೋಗುದು? ಈಗ ಯಾವ ಮಕ್ಕ ಇಟ್ಕೊಂಡು ಮಣ್ಣು ಕೊಡಕ್ಕೆ ಹೋಗುದು ಹೇಳಿ ನೋಡೋಣ ಮಲ್ಲಪ್ಪ. ಬ್ಯಾಡ ಅಂತೇಳಿ ನಾನು ಸುಮ್ಮನೆ ಬಿಟ್ಟಿನಿ. ಅವರು ನಮಗೇನು ಸುದ್ದಿನೂ ಕಳಿಸಿಲ್ಲ. ಅಮ್ಮರ ನಾವು ಮನೆಗೆ ಒಬ್ಬರನ್ನ ಬರ್ರಿ. ಒಳ್ಳೆಯವ್ವ, ನಾನು ನನ್ನ ಮೊಮ್ಮಗಳನ್ನ ಬಿಟ್ಟು ಎಲ್ಲಿ ಬರಂಗಿಲ್ಲ. ಹತ್ತಿಯಾರ ನಿಮ್ಮ ಗುಡಿಗೆ ಅದಾವ, ಮನೆಗೆ ಹೋಗಿ ಒಂದಿಟ ಆರಾಮಿರಿ ನೀವು. ನಿಮ್ಗೇನು ಕಿನ್ನಾರ ಆದ್ರ ಕತಿ ಹಂಗೆ ಹೋಗ್ಬರ್ರಿ. ಕೃಷ್ಣವೇಣಿ ಕರ್ಕೊಂಡು ಹೋಗಿ ಹಾಗರ್ಕ ಕರ್ಕೊಂಡು ಹೋಗ. ಮನ್ಯಾಗ ಯಾರು ಇಲ್ಲ ಅಂದ್ರೆ ಮುಗಿದು ಹೋತ್ ನೋಡು. ಹಾಡಿ ಪಾಡಿ ಕಸ ಕಡ್ಡಿ ತಂದು ದುಗುಸಿ ಹೋಗ್ಬಿಡ್ತಾರ. ಏನ ಸಾಯಿತ್ರಿ ಅಂತೂ ಇಂತೂ ಹೊಸ ಹುಡುಗನ್ನ ಬಿಟ್ಟು ಬಂದೆ. ನಾ ಎಲ್ಲಿ ಅಲ್ಲೇ ಉಳ್ಕೊಂತಾಳ ಅಂತ ಮಾಡಿದ್ನೆ. ಅಯ್ಯ ಅದು ಹೆಂಗಾಗತ್ತ? ನಮ್ಮ ಮನಿನ ನಮಗೆ ಶಾಶ್ವತ ಅಲ್ಲ. ದಾರ್ಯಾಗ ಅನ್ನ ಬಿಟ್ಟೆ ಅದನ್ನ ಹಿಂಗೆ ಬಂದಾಳ ಅಂತ ಅನ್ನ. ಅದಕ್ಕೆ ಪಾಪ ಹಾಲು ಪಾಲ ಅದ ಇಲ್ಲ ಅಂತೇಳಿ ಅದಕ್ಕೆ ಚಾ ಸೋಸ್ಕೊಳಕ್ಕೆ ಹಾಲು ತೊಗೊಂಬಂದು ನೋಡು. ಬೇಷಾತ್ ಬಾ. ಏನು ಹೋದಕ್ಕೆ ಅತ್ತಾಗ ಹೋದಿಲ್ಲ? ಎಷ್ಟು ದಿನ ಹೋದೆ? ಮಗಳ ಲಗ್ನ ಮಾಡಿಕೊಟ್ಟು ನೀನು ಅತ್ತಾಗ ಹೋಗ್ಬಿಟ್ಟ್ಯಾ? ಈ ಲಕ್ಷ್ಮೀ ಸಂಬಂಧ ಹೋದ್ನೇವ ನೋಡಿದಿಲ್ಲ? ಬಾ 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 ಅಂತ ಒಂದ ಸಮನ ರೋ ಅಂತ ಅಳಕತ್ಲು. ಅದಕ್ಕೆ ಅವ್ರಪ್ಪ ಹೋಗ್ಬರೋಗಂತ ಕಳ್ಸಿದ್ನ.
ಆಕಿನ ಅಲ್ಲಿ ಹೊಂದಿಸಿ ಬರೋ ಹೊತ್ತಿಗೆ ಇಟ್ಟು ದಿನ ಆತು ನೋಡು, ತಿಂಗಳ 8 ಗಂಟ್ಲೆ ಹಿಡ್ಕೊಂಡು ಕುಂತು. ಈಗೂ ಬರ್ಬೇಕಾದ್ರ ಹೋಗ್ಬೇಡ ಹೋಗ್ಬೇಡ ಅಂತಂದ್ಲು. ಹೋಗ ನಮ್ಮವ್ವ ಇನ್ನು ಬಾಳೆ ಮಾಡ್ಕೊಂಡು ತಿನ್ನಂತೆ ಬೇದ್ ಬಂದಿನ ನೋಡು. ನಮ್ಮ ಕವನವನು ಹಂಗ ಮಾಡ್ಯಾಳ. ಅದಕ್ಕಂತ ಹೋಗೈತಿ ಹೋಗ್ಬೇಕಾದ್ರೆ ನೌಕರಸ್ತ್ರಂದಿಂದ ಹೆಂಡ್ರ ಕಟ್ಕೊಂಡು ಹೋಗ್ಬಿಡ್ತಾರವ ಅವರು. ನಮ್ಮ ಆಕೆ ಅಲ್ಲಿ ಇರಾಕನ ಯಾಕಂದ್ಲೆ ಯವ್ವ, ಅದ್ರ ಬೇರೆ ಆತಾಗ ಶಿವಮೊಗ್ಗ ಕಡೆನ ಅಲ್ಲಿ ಜಿಟಿ ಜಿಟಿ ಮಳಿ ಒಂದು ಕರೆ ಅಂದ್ರ ನಮ್ಮ ಹುಡುಗಿ ಅಲ್ಲಿ ಹೊಂದ್ಕೊಳೋದು ಭಾಳ ಅಂದ್ರೆ ಭಾಳ ಕಷ್ಟ ಆತು ಬಿಡ. ಬರೀ ಜಡ್ಡು ಪಡ್ಡು ಅನ್ಕೊಂತ ಕುಂತ ನಮ್ಮ ಲಕ್ಷ್ಮ. ಮತ್ತು ಅದಕ್ಕೆ ಇಷ್ಟು ದಿನ ಆಯ್ತು. ಮತ್ತು ಅವ್ರ ಅತ್ತಿಯಾರ ಮನೆಯವರು ಯಾರೂ ಬರಲಿಲ್ಲವ. ನಮಗಂಕೃ ತಾಯಿಗಳಿಗೆ ಬಿಡುಗಡೆ ಇಲ್ಲ. ಅದಕ್ಕೆ ನನ್ನ ಮಗಳನ್ನ ಅಲ್ಲಿ ಒಟ್ಟು ಮೆಟ್ಟು ಮಾಡಿ ಅಲ್ಲಿ ಒಂದಿಬ್ರನ್ನ ಹಚ್ಕೊಂಡು ಅವ್ರಿಗೆ ಹೇಳಿ ಬಂದೀನಿ. ಅವರು ನಮ್ಮ ಪಾರಿಗತೆ ಚಲೋ ಅದಾರೆ. ಚಲೋ ಆಯ್ತು ಬಿಡು. ಕವನ ಆರಾಮದ ಅಂತ ಫೋನ್ ಹಚ್ಚಿದ್ಲ ಆರಾಮದ ಅಂತ. ಅಪಾರ್ಟ್ಮೆಂಟ್ನಾಗ ಅದಾರಂತ ಮಗ್ಲ ಅದು ಚಲೋ ಅದಾರ ಅಂತ ಅಂದ್ಲು. ಅದನ್ನೇನೋ ಹಾಳಿ ಓದಾಕ ಹಚ್ಚಾನಂತ, ದಿನ ಓದಾಕ ಹೊಕ್ಕಾಳಂತ. ಹಿಂಗಾಗಿ ಆಕೆಗೆ ನಮ್ಮ ನೆನಪ ಬರಂಗಿಲ್ಲ. ಅದನ್ನು ಫೋನ್ ಹಚ್ಚಿರ್ತಾಳ. ಯವ್ವ ಅಡುಗೆ ಮಾಡೋದು ಬೇಸರ ಆಗೈತಿ ಯವ್ವ, ಹೋಗಿ ಹೊಳೆ ಬಂದು ಅಡುಗೆ ಮಾಡಕ್ಕೆ ಬೇಸರ ಆಗುತ್ತ ಅಂತ ಫೋನ್ ಹಚ್ಚಿರ್ತತಿ. ನಾವು ಪ್ರೀತಿ ಮಾಡಿ ಲಗ್ನ ಆದ್ವಿ. ನಾವು ಯಾವ್ರು ಬೇಕು ಇವ್ರು ಬೇಕು ಅನ್ಲೇ ಇಲ್ಲ ಬಿಡ. ಎಲ್ಲ ಬಾಳೆ ಮಾಡ್ಕೊಂಡು ಹೋಗ್ಲಿಲ್ಲನ. ಈಗಿನ ಹುಡುಗರು ಕೆಟ್ಟ ನಿರ್ವಹಣೆ ಗಿಡಗಳು. ಹೌದೌದವ, ಈಗಿನ ಹುಡುಗರ ನಿರ್ವಹಣೆ ಗಿಡಗಳು. ಪಾರಿ ಊರಾಗಿಲ್ಲನ ಅಂದಂಗ ವಿನಾಯಕ ಲಗ್ನ ಆದನಂತಲ್ಲೇ. ನಾನು ಫೋನಾಗ ಹೇಳಿದ್ರವ ಇವರು. ನೀನಂಕ್ರು ಒಂದು ಫೋನ್ ಇಲ್ಲ, ಒಂದು ಸಕಾಲಿಲ್ಲ, ಒಂದು ಸುದ್ದಿ ಇಲ್ಲ. ಪಾರವಕ್ಕ ಅಂಕ್ರು ಕ್ಯಾಟ್ ಸೀಟ್ ಮಾಡ್ಕೊಂಡ್ಬಿಟ್ಟ ನಿನ್ನ ಮ್ಯಾಗ ಅಂಕ್ರು. ನನ್ನ ಫೋನ್ ಒಂದು ನೀರಾಗಿ ಬಿದ್ದು ಹಾಳಾಗಿ ಹೋತ. ಅದ್ರಾಗಿನ ನಂಬರ್ ಎಲ್ಲ ಹೋದ್ವ. ನಾನು ಇವು ನಮ್ಮ ಹುಡುಗಿಗೆ ಒಂದು ಆರಾಮಿದ್ದಿಲ್ಲ, ಬರೀ ದವಾಖಾನೆ ಕರ್ಕೊಂಡು ಅಡ್ಡಾಡೋದ ಬರೀ ಇದಾಗಿ ಹೋತ್ ನಂದು. ಹಚ್ಚಾಕ ಪುರ್ಸತ್ತ ಆಗಲಿಲ್ಲ. ಒಂದು ಸತಿ ಪಾರಿಗೆ ಹಚ್ಚಿದ್ನವ. ನಮ್ಮ ಲಕ್ಷ್ಮವ್ನ ಕಡೆ ನಂಬರ್ ಇತ್ತಕ್ಕಿದು. ಹಚ್ಚಿದ್ರೆ ಕುಯ್ ಕುಯ್ ಒಂದು ಗಪ್ಪ ಆಗ್ಬಿಡ್ತು. ಅದು ಮನೆ ತೆಗದಾಗ ಎಲ್ಲರ ಮಾನ್ಯಾಗಿಟ್ಟು ಹೊಲಕ್ಕೆ ಪಲ್ಕ ಹೋಗಿತ್ತಂದ್ರೆ ಅವು ಬರಂಗೇ ಇಲ್ಲ ಫೋನು. ಹೌದು. ಆದರೂ ವಿನಾಯಕ ಹಂಗತಿ ಮಾಡಬಾರ್ದಿತ್ತು. ಪಾರಿಗೆ ಎಷ್ಟು ಸಂಕಟ ಆತು. ಮಗನ ಲಗ್ನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ ಪಾಪ ಎಷ್ಟು ಆಸೆ ಇಟ್ಕೊಂಡಿತ್ತು. ಈಗ ರಿಸೆಪ್ಷನ್ ಇಟ್ಕೊಂಡಾಳ ಅವ. ಧೂಮ್ಧಾಮ್ ಮಾಡ್ತಾರಂತ. ಚಲೋ ಆತು ಬಿಡು ಯವ್ವ. ಆದ್ರೂ ಇಂಥ ಹೊತ್ನ್ಯಾಗ ರಾಧವನ್ನ ಕೊಟ್ಟಿದ್ರು. ಅವ್ರ ಹೆಣ್ಮಗಳು ಭೀಮವ್ವ ಅಲ್ಲ, ಭೀಮವ್ವನ ಮಗಳನ್ನ ಕೊಟ್ಟಿದ್ದಿಲ್ಲ. ಆ ಹುಡುಗಿ ಲಗ್ನ ಹುಡುಗ ತೀರ್ಕೊಂತಂತ ನೋಡ. ಅಯ್ಯೋಯ್ಯೋ ಪಾಪ, ಹಿಂಗತಿ ಆಗ್ಬಾರ್ದಿತ್ತು. ಅದು ಪರವಕ್ಕ ಆತಾಗ ರಿಸೆಪ್ಷನ್ ಏನೋ ಕಾರ್ಡ್ ಕೊಡಕ್ಕೆ ಹೋಗೈತೆ ಅವ್ರ ಅವ್ರ ಮನೆಗೆ. ಇಟ್ಟಾಗ ಸತ್ತು ಸುದ್ದಿ ಕೇಳೈತಿ. ಹಂಗೆ ನಿಂತಿರ್ಕಿಲ್ಲ, ಓಡಿ ಬಂದಾಳ ಅಂತ. ನಾನು ಹೋಗಿ ಮಾತಾಡ್ಸಿ ಬರ್ಬೇಕು. ಹೋಗೇ ಇಲ್ಲ, ಅವ್ರ ಮನ್ಯಾಗ ಅದ ಅಂತ ಪರವಕ್ಕ. ಹೌದನ, ನಡಿಯ ನಾನು ಬರ್ತೀನಿ. ಆ ಹುಡುಗಿಗೆ ಮಣಿತಾನೊಂದು ಲಗುನ ಬರಲಿಲ್ಲ. ಪಾಪ ಇದರ ಚಲೋ ಆದಿತ್ತಂದ್ರೆ ಹಿಂಗೆ ಮಾಡ್ಬೇಕಾ ದೇವ್ರು? ಏನವ ಮ್ಯಾಗಿನ ಭಗವಂತ ಗೊತ್ತು. ಅವನ ಆಟ ಬಲ್ಲವ್ರು ಯಾರವ? ಹೌದಿಲ್ಲ? ದೇವ್ರ ಹೆಂಗೆ ಆಟ ಆಡಿಸ್ತಾನೆ ಹಂಗೆ ಆಟ ಆಡಬೇಕು. ಪಾಪ ಹಿಂಗತಿ ಆದ್ರೆ ಒಗತಾನ ಹತ್ತೋದು ಭಾಳ ಕಠಿಣ ಐತ್ಲ. ಇನ್ನು ಏನ ದೇವ್ರ ಗತಿ. ನಡಿ ನಡಿ, ಒಂದಿಟ್ಟು ಚಾ ಮಾಡ್ಕೊಂಡು ತೊಗೊಂಡು ಹೋಗೋಣ ನಡಿ. ಊಟತ ಆತವಾ? ತತ್ತಿ ಸಾರು ಮಾಡಿದ್ನ್ಯಾ? ನಮ್ಮವನು ತಿಂದು ಹೊಲಕ್ಕೆ ಹೋದ. ನೀ ಏನು ಅಡುಗೆ ಮಾಡಿದ್ದಿ? ಶಾವಿಗೆ ಪಾಯಸ, ಅನ್ನ ಸಾರು, ರೊಟ್ಟಿ ಪಲ್ಯ ಮಾಡಿದ್ದೆ. ಇವತ್ತೇನು ಹುಣಿವೆಲ್ಲ ಅಮಾಸೆ ಎಲ್ಲ, ಇವತ್ತು ಒಳ್ಳೆ ಶಾವಿಗೆ ಪಾಯಸ ಮಾಡಿದ್ದಲ್ಲ. ಏನಾರು ವಿಶೇಷ ಇತ್ತನ? ನನ್ನ ಪಾಲಿಗೆ ಇವತ್ತು ವಿಶೇಷವಾದ ದಿನ. ಇವತ್ತೇನು ವಿಶೇಷ? ನನ್ನ ಶತ್ರುಗಳ ಮನ್ಯಾಗ ಸಾವಾಗೈತಿ. ಅದಕ್ಕೆ ಹಾಲು ಕುಡ್ದಷ್ಟು ಸಂತೋಷ ಆಗಿತ್ತಾ, ಅದಕ್ಕೆ ಮನ್ಯಾಗ ಶಾವಿಗೆ ಪಾಯಸ ಮಾಡಿಬಿಟ್ಟು ನಾನು. ಯಾರು ಯಾರಿಗೇನಾತು? ಅದಳಲ್ಲ ಅವಳು ಪಟ ಪಟ ಪಾರಿ. ಆ ಪಾರಿ ಹೆಣ್ಣು ಮಗಳು ಆಕಿ ಭೀಮಿ ಇದಾಳಲ್ಲ, ಭೀಮಿ ಮಗಳನ್ನ ಕೊಟ್ಟಿದ್ದಿಲ್ಲ. ಆ ಹುಡುಗಿ ಗಂಡ ಸತ್ತಾನಂತ ನೋಡು. ಅಯ್ಯಯ್ಯೋ, ಏನಾಗಿತ್ತು ಅದಕ್ಕೆ? ಆಕ್ಸಿಡೆಂಟ್ ಆಗಿತ್ತಂತವ. ನಾ ಅಲ್ಲೇ ಇರ್ತೀನಿ ಅಂದ್ರೆ ಕರ್ಕೊಂಬಂದ್ಬಿಟ್ಟೆವ ಕೃಷ್ಣವೇಣಿ. ಒಂದಿಟ್ಟು ಸಮಾಧಾನ ಮಾಡ್ತಿದ್ದೆ ನನ್ನ ಮಗಳಿಗೆ. ಹಂಗೆ ನನ್ನ ಮೊಮ್ಮಗಳಿಗೆ ಎಷ್ಟು ಸಮಾಧಾನ ಮಾಡ್ತಿದ್ದೆ. ಅಮ್ಮಾರ ನೀವು ತಗೊಂತ ಕುಂತು ಬಿಡ್ತೀರಿ, ನಿಮ್ಮ ಆರೋಗ್ಯದ ಗತಿ ಏನಾಗಕ್ಕಿಲ್ಲ. ಗುಳಿಗೆ ಬೇರೆ ತೊಗೋಬೇಕು. ಅದಕ್ಕೆ ಒಂದು 2 ತಾಸು ಮನೆಗೆ ಬಂದು ಒಂದು ಇಟ್ಟು ಏನಾರು ಹೊಟ್ಟೆ ತೊಗೊಂಡು ಗುಳಿಗೆ ತೊಗೊಂಡು ಒಂದು 2 ತಾಸು ಮಕ್ಕೊಂಡ್ರಿ ಅಂದ್ರೆ ಆರಾಮ ಇರ್ತೀರಿ ನೀವು. ಕೂಲ್ ಹೋಗಂದ್ರೆ ಎಲ್ಲಿ ಹೋಗುತ್ತೆ ಯವ್ವ? ನನ್ನ ಮೊಮ್ಮಗಳ ಪರಿಸ್ಥಿತಿ ನೋಡಿ, ನನ್ನ ಮಗಳ ಪರಿಸ್ಥಿತಿ ನೋಡಿ ಎಲ್ಲಿ ಹೋಗುತ್ತೆ ಯವ್ವ? ನಮ್ಮಂಥವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು ದೇವ್ರು? ಪಾಪ ಅಂತ ಸಣ್ಣ ಸಣ್ಣ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕಯ್ಯವ್ವ? ನನ್ನ ಮೊಮ್ಮಗಳ ಪರಿಸ್ಥಿತಿ ನೋಡಿದ್ರೆ ಕಳ್ಳ ಕಿತ್ತು ಬಂದಂಗಾಗತ್ತ. ನಮ್ಮ ಭೀಮವಂಕರು ಯವ್ವ ಯಾ ನಮೂನಿ ಸಂಕಟ ಮಾಡ್ಕೊತಾಳ್ರಿ. ಅಮ್ಮರ ಸಮಾಧಾನ ಮಾಡ್ಕೊರಿ. ಮನೆಗೆ ಹಿರಿಯರು ಅದಾರು, ನೀವ ಹಿಂಗತಿ ಮಾಡಿದ್ರ ಇನ್ನು ಮಗಳು ನಾವು ಹೆಂಗೆ ಇರಾಕಿಲ್ಲ ಹೇಳ್ರಿ. ನಮಗೆ ಧೈರ್ಯ ಹೇಳೋರು ಯಾರು? ಮತ್ತು ಅತ್ತಿಯರಿಗೆ ಧೈರ್ಯ ಹೇಳೋರು ಯಾರು? ರಾಧು ಆಂಟಿ ಧೈರ್ಯ ಹೇಳೋರು ಯಾರು? ಏನು ಧೈರ್ಯ ಅಂತ ಹೇಳಿವ? ಆಕೆ ಏನೇನೋ ಮಾತಾಡೋಳು, ಗರ ಬಡ್ದಂಗೆ ಕುಂತು ಬಿಟ್ಟಾಳ ನನ್ನ ಮೊಮ್ಮಗಳು. ಕಣ್ಣಾಗ ಒಂದು ಹನಿ ನೀರಿಲ್ಲ, ಗಪ್ ಚುಪ್ ಕುಂತು ಬಿಟ್ಟಾಳ, ಕಲ್ಲು ಬಂಡಿ ಕುಂತಂಗೆ ಕುಂತಾಳ.
ಇನ್ನೂ ಅವರು ನಸೀಬ ಚಲೋ ಐತಿ. ಲಗ್ನ ಆಗಿಂದ ಹಿಂಗಾಗಿತ್ತಂದ್ರೆ ಪರಿಸ್ಥಿತಿ ಹಂಗ್ರಿ ಅಮ್ಮಾರ. ಇನ್ನೂ ನಿಶ್ಚಯ ಆಗೈತಿ, ಈಗಾಗೈತಿ ಪಾಡ. ಲಗ್ನ ಆಗಿತ್ತಂದ್ರೆ ಎಷ್ಟು ತ್ರಾಸ ಆಕಿತ್ತು. ಅದ್ರ ಕಥೆ ಅಂಕರು ಹೇಳಕ್ಕೆ ಬರದ್ವ. ಅವ್ರ ಬರ್ರಿ ಅಮ್ಮಾರ ನೋಡಲ್ಲ. ಆದ್ರೂ ಆ ಹುಡುಗ 1-2 ಸಲ ಮನೆಗೆ ಬಂದಂಗೆ ಆಗಿತ್ತು ಬಿಡ. ಬರೋದು ಹೋಗೋದು ಅಡ್ಡಾಡೋದು ಎಲ್ಲ ಚಲೋ ಆಗಿತ್ತಾ. ಹೌದಲ್ಲ ಯವ್ವ. ಈಗಿನ ಹೆಂಗೇನು ಆಗ ನಮ್ಮ ಕಾಲದಾಗ ಮಕ ಸತ್ಯಕರ ತೋರಿಸ್ತಿದ್ದಿಲ್ಲ ಬಿಡ. ಲಗ್ನ ಆಗೋ ಮಠ ಗಂಡ್ರದು ಹೆಂಡತಿ ಮಕ ನೋಡೋಂಗಿಲ್ಲ, ಹೆಂಡ್ರ ಮಕ ಗಂಡ್ರು ನೋಡುವಂಗಿಲ್ಲ. ಹಿರಿಯರ ಎಲ್ಲ ಮಾಡುವಂಗಿತ್ತು ಆಗಿನ ಕಾಲದಾಗ. ನಮ್ಮ ಕಾಲದಾಗ ಈಗ ನೋಡಿ ಇವ ಕೈ ಹಿಡ್ಕೊಂಡು ಅಡ್ಡಾಡ್ತಾವ. ಲಗ್ನ ಆಗೋರೊಳಗೆ ಅರ್ಧ ಎಲ್ಲ ಮುಗಿಸ್ಕೊಂಡ ಬಿಟ್ಟಿರ್ತಾವ. ನನಗೆ ಅಂಕರು ಹಾಲು ಕುಡ್ದ ಸಂತೋಷ ಆಗೈತೆ ನೋಡ್ಲಿ. ಬರೋಬ್ಬರಿ ಆಗೈತೆ ನೋಡಿ ಇವ್ರಿಗೆ. ನನ್ನ ಹೊಟ್ಟಿ ಏನು ತುಸ ಉರ್ಸಿದ್ದಿಲ್ಲ. ಅದಕ್ಕೆ ಆತು ನೋಡ. ನನ್ನ ಶಾಪ್ ಹತ್ತೈತೆ ಅವಕ್ಕ. ಇಲ್ಲೇ ಬಂದ್ಲು ನೋಡಕ್ಕೆ ಭಾರಿ ಅರತ್ತಿ. ಬಂದ್ರೆ ಬರೋಳಕ್ಕೆ ಬಿಡು. ನಾವು ಮಾತಾಡೋದು ಕೇಳಿಸ್ಕೊಂಡ ಬಿಡ. ಕೇಳಿಸ್ಕೊಲ್ಲ ಅಂತ ಮಾತಾಡ್ತೀನಿ ನಾನು. ನಮ್ಮ ಹೊಟ್ಟಿ ಎಷ್ಟು ಉರ್ಸಿದ್ರಲ್ಲ ಅದಕ್ಕೆ ಬರೋಬ್ಬರಿ ಆತು ನೋಡು. ದೇವ್ರದ ಅನ್ನೋದು ಇದಕ್ಕೆ ನನಗೆ ಮಾಡಿ ಇನ್ನೂ 1 ವಾರ ಆಗಿಲ್ಲ. ಬರೋಬ್ಬರಿ ಆತು ನೋಡು. ಮನ್ಯಾಗ ಬೆಂಕಿ ಹತ್ತಿ ಉರಿಯಾಕತ್ತ ನೋಡು. ಇನ್ನೊಬ್ರು ಹೊಟ್ಟಿ ಉರ್ಸಿದ್ರೆ ಹಿಂಗ ಆಗೋದು. ಇವಳು ಬಾಯಿ ಕಟ್ಟು ಭಾರಿ ಮುಳ್ಳು ಬಡಿಯ ಹೆಂಗೆ ಮಾತಾಡ್ತತ್ ನೋಡ ಇದು. ಅಮ್ಮಾರ ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಂಗಿಲ್ಲ. ನಡ್ರಿ ಹೋಗು. ನಾವು ನಮ್ಮ ಮನೆ ಮುರಿಬೇಕಂದ್ರ ಅದು ಪಾಪ ಎಲ್ಲಿ ಬಿಡ್ತತಿ. ತಮ್ಮ ಮನಿನ ಮುರಿತ್ ನೋಡು. ಬರೋಬ್ಬರಿ ಆತ್ ನೋಡು. ಹಿಂಗ ಆಗ್ಬೇಕು. ಇನ್ನೂ ಮುಂದನ ಹಾಕತಿ ನೋಡಾಕಂತಿ. ನಾನು ಹೊಟ್ಟಿ ಎಷ್ಟು ಉರ್ಸ್ಯಾರ. ಹೊಟ್ಟಿ ಉರ್ಸ್ದಾರು ಅವ್ರಿಗೇನು ಚಂದ ಇರ್ತಾರಂತ ಮಾಡ್ಯಾನ. ನನ್ನ ಕಣ್ ಕಾಣಾಕತ್ತಾವು ಎಲ್ಲ. ಇವಳ ನಾವು ಸುಮ್ಮಿದ್ರು ಎಷ್ಟು ಮಾತಾಡಕತ್ತಾಳಿಕಿ. ಯಾಕ್ರಿ ಹಿಂಗತಿ ಮಾತಾಡ್ತೀರಿ? ಮಾತಾಡ್ತೀನಿ ನೋಡ. ಅಲ್ಲಡಿಬಿ ಏನು ಮಾಡ್ತಿ, ಏನು ಹರ್ಕೊಂತಿ? ನೀವೇನು ಮನುಷ್ಯರದಿರ ಏನು ದನ ಅದಿರ? ಒಬ್ರಿಗೆ ಕೆಡಕಾಗೈತಂದ್ರ ಕಟ್ಟಿ ಕುತ್ಕೊಂಡು ಮಾತಾಡ್ತಿರಲ್ಲ. ನಿಮ್ಗೂ ಅಂತ ಪರಿಸ್ಥಿತಿ ಬಂದ್ರೆ ಏನು ಮಾಡ್ತಿದ್ರಿ? ನಮ್ಮ ಹೊಟ್ಟಿ ಉರ್ಸ್ದಲ್ಲಿನ ಇಂಥ ಗತಿ ಬಂದತಿ. ಇನ್ನೂ ಆಕತಿ, ಇನ್ನೂ ಆಗ್ಬೇಕು ನೋಡ್ರಿ. ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಂಗಿಲ್ಲ ನೋಡ್ರಿ. ಮತ್ತ ಅಲ್ಲನ ನೀ ಯಾವ ಸೀಮಿ ಪಿಸ್ರೆ ನನಗೆ ಅನ್ನಕ್ಕೆ ಬಂದಿ? ಹೋಗ ಪಿಸ್ರಿ. ನಾ ಏನು ಇದ್ದದ್ದು ಮಾತಾಡೇನೆ ಇಲ್ಲಾರ್ದು ಮಾತಾಡೇನೆ? ಮುಗಿತಾ? ಕೈ ಹಿಡ್ಕೊಂಡು ಅಡ್ಡಾಡಿದ್ಲು ಮೊಮ್ಮಗಳು. ಈಗ ನಡುವ ನಿಗರಿದ. ಮುಂದೆ ಏನಾಕತ್ತೆ ಏನು ಯಾರಿಗೆ ಗೊತ್ತು. ಲಗ್ನಕ್ಕಿಂತ ಮುಂಚೆ ಎಲ್ಲ ಇಡೀ ಊರ ಸುತ್ತಾಕಿ ಬಂದ್ರು. ವಸ್ತಿನ ಹೋದ್ರು, ಎಲ್ಲೆಲ್ಲೇ ಹೋಗಿ ಬಂದ್ರು. ಮುಂದೆ ಏನಾಕತ್ತೆ ಏನು ಬಿಡ್ತತಿ. ನಿಮ್ಮಂತವ್ರು ಭೂಮಿ ಮ್ಯಾಗ ಹುಟ್ಟಬಾರ್ದು. ಹೆಣ್ಣು ಕುಲಕ್ಕೆ ಅವಮಾನ ನಿಮ್ಮಂತವ್ರು ಹುಟ್ಟಿದ್ದು. ಒಬ್ರು ಸಂಕಟ ಪಡಾಕತ್ತಾರ ಅಂದ್ರೆ ಖುಷಿ ಪಡಬಾರ್ದು ಹಂಗತಿ. ನಿಮ್ಗೋ ಬೇಕು ಹೆಣ್ಣು ಮಗಳದ. ಅದರ ಖಬರ್ ಬೇಡ ನಿಮಗೆ. ಏನು ಚಂದ ಕಟ್ಟಿ ಕುಂತ್ಕೊಂಡು ಆಡ್ಕೊಳಕತ್ತೀರಿ? ನಿಮ್ಮ ಮಗಳಿಗೆ ಇಂಥ ಗತಿ ಬಂದಿತ್ತಂದ್ರೆ ಏನು ಮಾಡ್ತಿದ್ರಿ? ನನ್ನ ಮಗಳಿಗೆ ಯಾಕೆ ಬರ್ತತಿ ಎಪ್ಪಿಸ್ರಿ? ನನಗೇನು ಅಂದ್ರಲ್ಲ ಅದು ಒಟ್ಟು ನೀವ ಮದ್ಯಾಕ ಮಾನವರಾಗಿ ಬದುಕ್ರಿ. ಒಬ್ರು ಕಣ್ಣೀರು ಒರೆಸ್ಲಿಕ್ಕಂದ್ರೆ ಅಷ್ಟ ಆತು. ಆದ್ರ ಬಾಯಿಗೆ ಬಂದಂಗೆ ಅಂಕರು ಮಾತಾಡಕ್ಕೆ ಹೋಗ್ಬೇಡ್ರಿ. ಎಲ್ಲೋ ಬಿಲ್ಲ ನಾಲಿ ಅಂತೇಳಿ ಎತ್ತಾಪಿತ್ತಾಗಾರ ಮಾತಾಡಬಾರ್ದ್ರಿ. ಮುಂದೊಂದು ದಿನ ನಿಮಗೂ ಇಂಥ ಪರಿಸ್ಥಿತಿ ಬರ್ಬೋದು. ಸಾಧ್ಯ ಆದ್ರೆ ಒಬ್ರು ಕಷ್ಟಕ್ಕಾಗ್ರಿ. ಆಗಾಕಾಗಲಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ಬರೋಬ್ಬರಿ ಹೇಳಿದ್ ನೋಡಿ ಕೃಷ್ಣವೇಣಿ. ಬಾ ಅಂತ ಕಸಬರಿಗಳಿಗೆ ಏನು ಹೇಳಿದ್ರಿ ಏನು ಬೋರ್ಗಲ್ ಮ್ಯಾಗ ನೀರು ಸುರಿದಂಗೆ ಬಾ ಹೋಗುನು.